ಪಶ್ಚಿಮ ಬಂಗಾಳದ ನೂತನ ಬಿಜೆಪಿ ಮುಖ್ಯಮಂತ್ರಿ ಯಾರಾಗ್ತಾರೆ? ಕೆಲವೇ ಹೊತ್ತಲ್ಲಿ ಬಿಜೆಪಿ ಸಿಎಲ್ಪಿ ಮೀಟಿಂಗ್ ನಡೆಯಲಿದೆ. ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಯಾರನ್ನ ಆಯ್ಕೆ ಮಾಡಲಾಗುತ್ತೆ? ಸಿಎಲ್ಪಿ ಮೀಟಿಂಗ್ನಲ್ಲಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಅಮಿತ್ ಶಾ ನೇತೃತ್ವದಲ್ಲಿ ಸಿಎಲ್ಪಿ ಮೀಟಿಂಗ್ ನಡೆಯಲಿದ್ದು ಸಿಎಲ್ಪಿ ನಾಯಕ ಯಾರಾಗ್ತಾರೆ ಅನ್ನುವಂಥದ್ದು ಕುತೂಹಲವನ್ನು ಮೂಡಿಸ್ತಾ ಇದ್ದು ಸಂಜೆ 4 ಗಂಟೆಗೆ ನಡೆಯುತ್ತೆ ಸಿಎಲ್ಪಿ ಮೀಟಿಂಗ್. ಸುವೇಂದು ಅಧಿಕಾರಿ ಪರ ಹಲವು ಶಾಸಕರು ಬ್ಯಾಟಿಂಗ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಜೊತೆ ಇಬ್ಬರು ಡಿಸಿಎಂ ಹುದ್ದೆಗಳ ಸೃಷ್ಟಿಯೂ ಕೂಡ ಆಗುತ್ತೆ ಅನ್ನುವಂಥ ಮಾತಿದೆ. ಉತ್ತರ ಕೋಲ್ಕತ್ತಾ ಮೂಲದ ಶಾಸಕನಿಗೆ ಡಿಸಿಎಂ ಪೋಸ್ಟ್ ಅನ್ನ ನೀಡಬಹುದು. ಇನ್ನು ಮಹಿಳಾ ಶಾಸಕಿಗೆ ಮತ್ತೊಂದು ಡಿಸಿಎಂ ಹುದ್ದೆಯನ್ನ ನೀಡುವ ಸಾಧ್ಯತೆ ಇದೆ. ಇವತ್ತೇ ಸಿಎಂ ಅಭ್ಯರ್ಥಿಯನ್ನ ಅಮಿತ್ ಶಾ ಘೋಷಣೆ ಮಾಡಲಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಕುತೂಹಲ ಇದೆ. ಒಂದ್ ಕಡೆ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಗದ್ದುಗೆಯನ್ನು ಏರಬಹುದು. ಬಹುತೇಕ ಪಶ್ಚಿಮ ಬಂಗಾಳದಲ್ಲಿ ಶಾಸಕರುಗಳು, ಬಿಜೆಪಿಯ ಶಾಸಕರುಗಳು ಸುವೇಂದು ಅಧಿಕಾರಿಯನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅನ್ನುವಂಥ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂತಿದೆ. ಸುವೇಂದು ಅಧಿಕಾರಿ ಭವಾನಿಪುರದಲ್ಲಿ ಸ್ವತಃ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಗೆದ್ದು ಬೀಗಿದಂಥವರು. ಒಂದು ಕಾಲದಲ್ಲಿ ಟಿಎಂಸಿಯ ಪ್ರಮುಖ ನಾಯಕರಾಗಿ ಮಮತಾ ದೀದಿ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಇದೇ ಸುವೇಂದು ಅಧಿಕಾರಿ ಒಂದು ಕಡೆ ಟಿಎಂಸಿ ಪಕ್ಷವನ್ನು ತೊರೆದು ಬಿಜೆಪಿಯನ್ನು ಸೇರಿದ ನಂತರದಲ್ಲಿ ಕಳೆದ ಬಾರಿ ಚುನಾವಣೆಯನ್ನು ಕೂಡ ಇದೇ ಮಮತಾ ಬ್ಯಾನರ್ಜಿ ವಿರುದ್ಧ ಎದುರಿಸಿದ್ರು. ಈ ಬಾರಿಯ ಚುನಾವಣೆಯಲ್ಲೂ ಮಮತಾ ಬ್ಯಾನರ್ಜಿ ವಿರುದ್ಧ ಕಣಕ್ಕಿಳಿದು ಸುವೇಂದು ಅಧಿಕಾರಿ ಗೆದ್ದು ಬೀಗಿರುವಂಥದ್ದು. ಹಾಗಾಗಿ ಅವರನ್ನೇ ಮುಖ್ಯಮಂತ್ರಿಯಾಗಿ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಸೋಮವಾರ ಕೇರಳ ಸಿಎಂ ಪ್ರಮಾಣ ವಚನ ಸ್ವೀಕಾರ ಪ್ರಕ್ರಿಯೆ ನಡೆಯುತ್ತೆ. ಸಂಸದ ಕೆಸಿ ವೇಣುಗೋಪಾಲ್, ಬಿಡಿ ಸತೀಶನ್, ರಮೇಶ್ ಚೆನ್ನಿತ್ತಲ ನಡುವೆ ಭಾರೀ ಪೈಪೋಟಿ ಇದೆ. ಕೇರಳದಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯ ಗಾದಿಯ ಮೇಲೆ ಸಾಕಷ್ಟು ಮಂದಿ ಕಣ್ಣಿಟ್ಟಿದ್ದಾರೆ. ಬಿಡಿ ಸತೀಶನ್ ಅವರ ಹೆಸರಿದೆ, ರಮೇಶ್ ಚೆನ್ನಿತ್ತಲ ಅವರ ಹೆಸರು ಕೇಳಿಬರ್ತಿದೆ, ಕೆಸಿ ವೇಣುಗೋಪಾಲ್ ಹೆಸರು ಕೇಳಿಬರ್ತಾ ಇದೆ. ಯಾರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕಟ್ಟಲಾಗುತ್ತೆ? ಹೈಕಮಾಂಡ್ಗೆ ಕಗ್ಗಂಟಾಗಿದೆ. ಕೇರಳ ಸಿಎಂ ಆಯ್ಕೆ ಎಸಿಸಿ ಅಧ್ಯಕ್ಷ ಖರ್ಗೆ ಅವರಿಗೆ ಬಿಟ್ಟಿದ್ರು ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ. ಹಾಗಾಗಿ ಖರ್ಗೆ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಈ ವಿಚಾರದಲ್ಲಿ ಅನ್ನುವಂಥದ್ದು ಕುತೂಹಲವನ್ನು ಮೂಡಿಸ್ತಾ ಇದೆ. ಸಂಸದ ಕೆಸಿ ವೇಣುಗೋಪಾಲ್, ಬಿಡಿ ಸತೀಶನ್, ರಮೇಶ್ ಚೆನ್ನಿತ್ತಲ ಇವರ ನಡುವೆ ಭಾರಿ ಪೈಪೋಟಿ ಇದೆ. ಒಂದ್ ಕಡೆ ಕೆಸಿ ವೇಣುಗೋಪಾಲ್ ಅವರು ಹೇಳಿ ಕೇಳಿ ಹೈಕಮಾಂಡ್ ನಾಯಕರ ಜೊತೆ ಬಹಳ ಒಂದು ಆಪ್ತವಾದಂಥ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ರಾಹುಲ್ ಗಾಂಧಿಯವರ ಜೊತೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ, ಸೋನಿಯಾ ಗಾಂಧಿಯವರ ಜೊತೆ. ಹಾಗಾಗಿ ಬಹುತೇಕ ಹೈಕಮಾಂಡ್ ನಾಯಕರ ಮನ ಓಲೈಕೆ ಮಾಡುವಲ್ಲಿ ಯಶಸ್ವಿ ಆಗ್ತಾರಾ ಕೆಸಿ ವೇಣುಗೋಪಾಲ್ ಅನ್ನುವಂಥದ್ದು ಕಾದು ನೋಡಬೇಕು. ಮತ್ತೊಂದು ಕಡೆ ಕಾಂಗ್ರೆಸ್ನ ಅಲ್ಲಿನ ರಾಜ್ಯಾಧ್ಯಕ್ಷರಾದಂಥ ಬಿಡಿ ಸತೀಶನ್ ಅವರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಸೊ ತನಗೆ ಮುಖ್ಯಮಂತ್ರಿ ಪಟ್ಟ ಕೊಡೋದಾದ್ರೆ ನನಗೇ ಬೇಕು ಅನ್ನುವಂಥದ್ದು ಸತೀಶನ್ ಅವರು ಹೇಳ್ತಾ ಇರುವಂಥ ಮಾತು. ಹಾಗಾಗಿ ಕಗ್ಗಂಟಾಗಿರುವಂತಹ ಈ ಒಂದು ಸಿಎಂ ಗಾದಿಯ ಗದ್ದುಗೆಯ ವಿಚಾರ ಯಾವ ರೀತಿ ಟ್ಯಾಕಲ್ ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂಥದ್ದನ್ನ ಕಾದು ನೋಡಬೇಕು. 2 ದಶಕದ ನಂತರದಲ್ಲಿ ಅಥವಾ ಸುಮಾರು 1 ದಶಕದ ನಂತರ ಅಂದರೆ 10 ವರ್ಷಗಳ ಬಳಿಕ UDF ಅಲ್ಲಿ ಅಧಿಕಾರದ ಗದ್ದುಗೆಯನ್ನು ಏರ್ತಾ ಇರುವಂಥದ್ದು. LDF ಸರ್ಕಾರ ಪತನ ಹೊಂದಿದ ನಂತರದಲ್ಲಿ UDF ಸರ್ಕಾರ ರಚನೆ ಒಂದು ಪ್ರಕ್ರಿಯೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ಸಂಸದ ಕೆಸಿ ವೇಣುಗೋಪಾಲ್ ಮುಖ್ಯಮಂತ್ರಿ ಆಗ್ತಾರಾ ಈ ಕುತೂಹಲ ಇದೆ. ರಮೇಶ್ ಚೆನ್ನಿತ್ತಲ ಮತ್ತು ವಿಡಿ ಸತೀಶ್ ಇವರ ಹೆಸರು ಕೂಡ ಕೇಳಿ ಬರ್ತಾ ಇದ್ದು ಯಾರಿಗೆ ಒಲಿಯುತ್ತೆ ಕೇರಳ ಮುಖ್ಯಮಂತ್ರಿ ಪಟ್ಟ ಅನ್ನುವಂಥದ್ದನ್ನು ಕಾದು ನೋಡಬೇಕು.